ಇನ್ನು ಮುಂದಿನ ರಾಶಿ ಧನು ರಾಶಿಗೆ ಬರೋದಾದ್ರೆ ಹೇಗಿದೆ ಅಂತ? ಧನುರಾಶಿಯವರಿಗೆ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸೂರ್ಯ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಟೈಟ್ ಮಾಡ್ತಾನೆ. ಹಣಕಾಸಿನ ಒಂದು ಹರಿವು ಏನಿರುತ್ತೆ ಅದು ಸ್ವಲ್ಪ ಸ್ಲೋ ಆಗಬಹುದು. ಹಾಗೆಯೇ ಕುಟುಂಬದಲ್ಲಿ ಸ್ವಲ್ಪ ಅನ್ವಾಂಟೆಡ್ ಆದಂತಹ ಈಗೋ ಕ್ಲಾಶಸ್ ಬರೋದಕ್ಕೆ, ನಿಮ್ಮ ಮನೇಲಿ ಏನಾದರೂ ನಿಮ್ಮ ಮನೇಲಿ ಯಾರಾದರೂ ಧನುರಾಶಿಯವರು ಹುಟ್ಟಿದ್ದಾರೆ ಅಂದರೆ ಖಂಡಿತ ಅಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಕೇರ್ಫುಲ್ಲಾಗಿ ಡೀಲ್ ಮಾಡಿ. ಅಂದರೆ ನಾನು ಯಾವಾಗಲೂ ಹೆದರಿಸ್ತೀವಿ ಇಲ್ಲಿ ಅಂತ ಹೇಳೋದಲ್ಲ, ನಾವು ಜಾಗರೂಕತೆಯಿಂದ ಇರಲಿ. ಈಗ ಈಗೋ ಕ್ಲಾಶಸ್ ಇದೆ ಅಂತ ಅಂದಾಗ ಸ್ವಲ್ಪ ಇದ್ದಿದೆ, ಸ್ವಲ್ಪ ನಾವು ಕೇರ್ಫುಲ್ ಆಗಿರೋಣ ಅಂತ ಒಂಚೂರು ಎಚ್ಚರಿಸುವಂಥದ್ದು ಇದು ಅಂತ ಹೇಳ್ಬಿಟ್ಟು. ಸ್ವಲ್ಪ ಈಗೋ ಕ್ಲಾಶಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಮಾತಾಡ್ಬೇಕಾದ್ರೆ ತುಂಬ ಡಾಮಿನೇಟ್ ಮಾಡ್ತೀರಾ ನೀವು. ಅದರಿಂದ ಎದುರುಗಡೆ ಇರೋರ್ಗೆ ಹರ್ಟ್ ಆಗ್ಬೋದು, ಅಥವಾ ಎದುರುಗಡೆ ಇರೋರು ಅದನ್ನ ರಾಂಗ್ ಟೈಪಲ್ಲಿ ತೊಗೊಂಡ್ಬಿಡ್ಬಹುದು, ನಿಮ್ಮ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಸ್ವಲ್ಪ ಬಾಸಿ ನೇಚರು, ಬಾಸಿಸಮ್ ತೋರಿಸೋದು ಅದನ್ನೆಲ್ಲ ಈ ಟೈಮಲ್ಲಿ ಸ್ವಲ್ಪ ಧನುರಾಶಿಯವರು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ರೆಮಿಡಿ ಅಂತ ಬಂದರೆ ಧನುರಾಶಿಯವರಿಗೆ ನಾನು ಯೂಶಲಿ ಹೇಳುವಂಥದ್ದು ಗುರುಗಳ ಆರಾಧನೆ. ಯಾವುದೇ ಗುರುಗಳಿರಬಹುದು, ಗುರುಗಳ ಆರಾಧನೆ ದತ್ತಾತ್ರೇಯರಿರಬಹುದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಅಥವಾ ನಮ್ಮ ಶಂಕರಾಚಾರ್ಯರಿರಬಹುದು. ಯಾವುದೇ ಗುರುಗಳ ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ಈ ತೊಂದರೆಗಳೇನಿದೆ ಇದು ನಿವಾರಣೆ ಆಗ್ತವೆ ಅಂತ ಹೇಳ್ಬೋದು. ಇನ್ನು ಇವರು ಕೂಡ ಒಂದು ಸನ್ ಸ್ಟೋನ್ ಅಥವಾ ಸಿಟ್ರಿನ್ ಅನ್ನುವಂಥ ಸ್ಟೋನ್ನ ಕ್ರಿಸ್ಟಲ್ನ ವೇರ್ ಮಾಡೋದ್ರಿಂದ ಕೂಡ ಸ್ವಲ್ಪ ಈ ಟೈಮಲ್ಲಿ ಒಂಚೂರು ನೆಗೆಟಿವಿಟಿ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ.